ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆತಂಕ ಈಗ ಶುರುವಾಗಿದೆ. ಶಿವಾಜಿನಗರದ ಬಿಎಂಟಿಸಿ ನಿಲ್ದಾಣದಲ್ಲಿ ಬಿರುಕು ಕಾಣಿಸಿಕೊಂಡಿರುವಂಥದ್ದು. ನಿಲ್ದಾಣದ ಈ ಬೀಮ್ ಪಿಲ್ಲರ್ನಲ್ಲಿ ಆ ಬಿರುಕು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇರುವಂಥದ್ದು. ಶಿವಾಜಿನಗರದ ಬಿಎಂಟಿಸಿ ನಿಲ್ದಾಣದಲ್ಲಿ ಆಗಿರುವಂತಹ ಸಮಸ್ಯೆ ಇದೆ. ಬಿರುಕು ಬಿಟ್ಟ ಜಾಗದ ಕೆಳಗೆ ನಿತ್ಯ ಅಲ್ಲಿ ಸಾವಿರಾರು ಪ್ರಯಾಣಿಕರ ಓಡಾಟ ಇರುತ್ತೆ. ಪ್ಲಾಟ್ಫಾರ್ಮ್ 3, 7 ಮತ್ತು 11ರವರೆಗೆ ಅಲ್ಲಿ ಪಿಲ್ಲರ್ಗಳಲ್ಲಿ ಬಿರುಕು ಇರುವಂಥದ್ದು. ಬೀಮ್ ಪಿಲ್ಲರ್ ಅಲ್ಲದೆ ಚಾವಣಿಯಲ್ಲೂ ಕೂಡ ಅಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಓಡಾಡುವಂಥ ಜನ ಪ್ರಯಾಣಿಕರಿರ್ತಾರೆ, ಬಸ್ ಇರುತ್ತೆ, ಈ ರೀತಿಯ ಸಮಸ್ಯೆ ಇದೆ. ಅಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಶಿವಾಜಿನಗರದ ಬಿಎಂಟಿಸಿ ನಿಲ್ದಾಣದಲ್ಲಿ ಬಿರುಕು ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆತಂಕ ಶುರುವಾಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಸಮಸ್ಯೆ ಎದುರಾಗಬಹುದು, ಬೀಳಬಹುದು. ಮೊದಲ ಮಾಳಿಗೆ ಮತ್ತು ಈ ಪಿಲ್ಲರ್ ಹಾಗೂ ಚಾವಣಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿರುವಂಥ ಜನರಲ್ಲಿ ಆತಂಕ ಇದೆ. ಬಸ್ ನಿಲ್ದಾಣ ಸೇರಿದಂತೆ ಒಟ್ಟು 4 ಮಹಡಿಯಲ್ಲಿ ಅಲ್ಲಿ ಬಿಎಂಟಿಸಿ ಬಸ್ ಇರುವಂಥದ್ದು. ಮೇಲಿನ 2 ಮಹಡಿ ಪಾರ್ಕಿಂಗ್ ಇದೆ, 4 ಮಹಡಿಯಲ್ಲಿ GST ಆಯುಕ್ತಾಲಯ ಇದೆ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನರ ಓಡಾಟ ಇರುತ್ತೆ. ಇದೀಗ ಆ ಬಿರುಕಿನಿಂದ ಆತಂಕ ಶುರುವಾಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇದಕ್ಕೆ ಯಾರು ಹೊಣೆ ಅಂತೇಳಿ. ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಭಾಳಷ್ಟು ಎಚ್ಚರವನ್ನು ವಹಿಸಬೇಕಾಗತ್ತೆ. ಆದಷ್ಟು ಬೇಗ ಸಾವು ನೋವುಗಳ ಸಂಖ್ಯೆ ಆಗೋಕ್ಕಿಂತ ಮುಂಚೆ ಇದನ್ನು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದ್ದಕ್ಕಿದ್ದ ಹಾಗೆ ಅಲ್ಲಿ ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ಬಿರುಕು ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತರಲಿಲ್ವಾ, ಹೇಗೆ ಅಂತೇಳಿ ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಈ ಒಂದು ಸಮಸ್ಯೆ? ಹೇಮಕುಮಾರ್, ಬೆಂಗಳೂರು ಶಿವಾಜಿನಗರ ಏನಿದೆಯೋ, ಶಿವಾಜಿನಗರದ TTMCಯಲ್ಲಿ ಆ ಚಾವಣಿ, ಟಾಪ್ ಸೇರಿದಂತೆ ಇನ್ನಿತರ ಒಂದು ಬೀಮ್ಗಳೇನಿರ್ತವೋ ಅವೆಲ್ಲವೂ ಕೂಡ ಬಿರುಕು ಬಿಡುವಂತ ಕೆಲಸ ಆಗಿದೆ. ಈ ಒಂದು ಸಮಸ್ಯೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ TTMC ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಏನಂದ್ರೆ, TTMC ಕೆಳಗಡೆನೆ ಹಾದು ಹೋಗಿರುವಂತಹ ಜಾಗ ಏನಿದೆಯೋ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಆ ಮೆಟ್ರೋ ಕಾಮಗಾರಿಯಿಂದ ಈ ರೀತಿಯಾದಂತಹ ಸಮಸ್ಯೆ ಆಗಿರಬಹುದು ಎನ್ನುವಂತ ಅನುಮಾನ ಒಂದು ಪ್ರಶ್ನೆಗಳು ಮೂಡ್ತಿರುವಂತದ್ದು. ಜೊತೆಗೆ ಪಕ್ಕದಲ್ಲಿ ಹಾದು ಹೋಗಿರುವಂತಹ ಮೆಟ್ರೋ ಒಂದು ಅಂಡರ್ ಪಾಸ್ ಗ್ರೌಂಡ್ ಏನಿದೆಯೋ, ಬಸ್ ನಿಲ್ದಾಣ ಪಕ್ಕದಲ್ಲಿರುವಂತಹ ಅಂಡರ್ ಪಾಸ್ ಮೆಟ್ರೋ ನಿಲ್ದಾಣ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ಸದ್ದು ಸೇರಿದಂತೆ ಸಣ್ಣ ಪುಟ್ಟ ಬಂಡೆಗಳು ಅಂತ ಬಂದಾಗ ಅಲ್ಲಿ ಒಳಗಡೆನೆ ಸಣ್ಣ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಈ ಬೀಮು ಸೇರಿದಂತೆ ಚಾವಣಿ ಸೇರಿದಂತೆ ಇನ್ನೂ ಸಾಕಷ್ಟು ಭಾಗದಲ್ಲಿ ಈ ರೀತಿಯಾದಂತಹ ಬಿರುಕು ಕಾಣಿಸ್ಕೊಂಡಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿರುವಂತಹ ಪ್ರಯಾಣಿಕರು ನಿತ್ಯವೂ ಕೂಡ ಅಲ್ಲಿ ಸಂಚಾರ ಮಾಡುವಂತ ಜನರು ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಈ ಒಂದು TTMCಯಲ್ಲಿ ಸರ್ಕಾರಿ ಸಂಬಂಧಪಟ್ಟಾಗೆ ಅಧಿಕಾರಿಗಳ ಕಚೇರಿ ಕೂಡ ಇದೆ. ಅದಲ್ಲದೆ ಬಸ್ಗಳು ಸಾಕಷ್ಟು ಭಾಗಕ್ಕೆ ತೆರಳುವಂತ ಬಸ್ಗಳು, BMTC ಬಸ್ಗಳು ಬರ್ತವೆ. ಹಾಗೆ ಅದ್ ಪಕ್ಕದಲ್ಲೇ ಖಾಸಗಿ ಬಸ್ಗಳು ಕೂಡ ಬರ್ತವೆ. ಸುತ್ತಲೂ ಸಾಕಷ್ಟು ವಾಹನಗಳು ಬರ್ತವೆ. ನಿತ್ಯವೂ ಸಾವಿರಾರು ಪ್ರಯಾಣಿಕರು ಈ ಒಂದು ಭಾಗಕ್ಕೆ ಬರುವಂತ ಕೆಲಸ ಆಗ್ತಾ ಇದೆ. ಹೀಗಿದ್ದು ಕೂಡ ಇಷ್ಟು ಸಮಸ್ಯೆ ಕಾಣಿಸ್ತಾ ಇರುವಂತ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇಲ್ಲ. ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡಿರುವಂತಹ ಮೆಟ್ರೋ ಕಾಮಗಾರಿಯೇ ಇದಕ್ಕೆ ಪ್ರಮುಖ ಕಾರಣ ಎನ್ನುವಂತ ಕೂಡ ಅನುಮಾನ ವ್ಯಕ್ತ ಆಗ್ತಿರುವಂತ ಕಾರಣದಿಂದಾಗಿ ಸದ್ಯ ಇವತ್ತು ಭಾನುವಾರ ಯಾವೊಬ್ಬ ಅಧಿಕಾರಿಗೂ ಕೂಡ ಸರಿಯಾದ ಒಂದು ರೆಸ್ಪಾನ್ಸ್ ಕೊಡ್ತಲ್ಲ. ನಾಳೆ ನೋಡ್ಬೇಕಾಗತ್ತೆ ಈ BMTC ಸಂಬಂಧಪಟ್ಟ TTMC ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಜೊತೆಗೆ ಪಕ್ಕದಲ್ಲೇ ಹೋಗಿರುವಂತಹ ಮೆಟ್ರೋ ಕಾಮಗಾರಿಯ ಇದಕ್ಕೆ ಎನ್ನುವಂತ BMRC ಅಧಿಕಾರಿಗಳು ಸ್ಪಷ್ಟವಾದಂತಹ ಉತ್ತರ ಕೊಡ್ತಾರ, ಕಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ. ಹೇಮಕುಮಾರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.